ಅದು 94,000 ರೂಪೀಸ್ ಬಿಟ್ಟು ಇವಾಗ 1,83,000 ಆಗಿದೆ, ಡಬಲ್ ಆಗಿದೆ. ಇದಕ್ಕೆ ಈ ಜಾದುವಿಗೆ ಹೆಂಗಾಯ್ತು ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ, ಇದಕ್ಕೆ ಜಸ್ಟಿಫಿಕೇಶನ್ ಇಲ್ಲ. ಇದಕ್ಕೆ ನಿಮ್ಗೆ ಇನ್ನೊಂದು ಕಂಪ್ಯಾರಿಸನ್ ಕೊಡ್ತೀನಿ. ಯಾಕೆ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತುಕ್ಕಿಡ್ದಿದೆ ಅಂದರೆ ಇದು ಕಾರಣ. ಬ್ಯಾಕ್ವರ್ಡ್ ನಿಗಮದಲ್ಲೂ ಕೂಡ, ಹಿಂದುಳಿದ ವರ್ಗದಲ್ಲಿ ಇಲಾಖೆನಲ್ಲೂ ಕೂಡ ಬೋರ್ವೆಲ್ ಇದೇ ಯೋಜನೆ ಇದೆ, ಗಂಗಾ ಕಲ್ಯಾಣ. ಅದ್ರ ರೇಟ್ಸ್ ಏನು ಗೊತ್ತಾ? ಪರ್ ಮೀಟರ್ ಡ್ರಿಲ್ಲಿಂಗಿಗೆ ಪ್ರತಿ ಮೀಟರಿಗೆ 272 ರೂಪೀಸ್. ಈ ಪೈಪ್ ಅದು MS ಕೇಸಿಂಗಿಗೆ 450 ರೂಪೀಸ್. UPVC ಪೈಪಿಗೆ 399 ರೂಪೀಸ್. ನೀವು 18-19 ನಮ್ದು ನೋಡ್ರಿ, ಇವ್ರು ನೋಡಿದ್ರಿ ಆಲ್ಮೋಸ್ಟ್ ಸೇಮ್ ಇದೆ, ಸಿಮಿಲರ್. ಮೇ ಬಿ ಅವ್ರು ಬೆಟರ್ ನಿಗೋಷಿಯೇಟರ್ ಇರ್ಬೋದು, ಒಂದು 5 ರೂಪಾಯಿ 10 ರೂಪಾಯಿ ಆ ಕಡೆ ಈ ಕಡೆ ಆಗಿರೋದಿದೆ. ಬ್ಯಾಕ್ವರ್ಡ್ನಲ್ಲಿ ಆಲ್ಮೋಸ್ಟ್ ಸೇಮ್ 94,000 90,000 ಅಷ್ಟೇ ಬರ್ತಾ ಇದೆ ಬೇರೆ ನಿಗಮಗಳಲ್ಲಿ. ಸೋಷಿಯಲ್ ವೆಲ್ಫೇರ್ನಲ್ಲಿ ಮಾತ್ರ ಇದು 1,83,000 ಡಬಲ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದು ಇವರಿಗೆ ಇನ್ನೂ ಅವರಿಗೆ ಕೊಡಲಿಕ್ಕೆ ಉತ್ತರ ಇಲ್ಲ. ಇವರು ಅಂದರೆ ನೀವೇ ಯೋಚನೆ ಮಾಡಿ, ಅಕಸ್ಮಾತ್ ಹೋದ ವರ್ಷದ ದರಕ್ಕೆ ಮಾಡಿದ್ದಿದ್ರೆ 14,577 ಬೋರ್ವೆಲ್ಸಿಗೆ ಆಗ್ತಾ ಇದ್ದಿದ್ದು 137 crores 2,38,000 ರೂಪೀಸ್. ಅಂದಾಜು 137 crores ಅಂತ ಇಟ್ಕೊಳ್ಳೋಣ. ಇವಾಗಿನ ಟೆಂಡರ್ ಏನು ಕರೆದಿದ್ದಾರಲ್ಲ, ಇವಾಗ ದರ ಏರಿರೋದು 266 crores 75,91,000, ಅಂದಾಜು 267 crores. ವ್ಯತ್ಯಾಸ ಬರ್ತಾ ಇರೋದು 130 ಕೋಟಿ ರೂಪಾಯಿ. ನೀವು ಒಂದೊಂದು ಬೋರ್ವೆಲ್ಗಳ ವ್ಯತ್ಯಾಸ ಬಿಟ್ಬಿಟ್ರಿ, ಓವರ್ ಆಲ್ ನೀವು ನೋಡಿ 137 crores-ಅಲ್ಲಿ 267 crores-ಅಲ್ಲಿ ಇದು ಯಾಕೆ ವ್ಯತ್ಯಾಸ ಬರ್ತಾ ಇದೆ? ಇದು ನನಗೆ ನನ್ನ ಪ್ರಶ್ನೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಇಷ್ಟ. ಈ ದೀನ ದಲಿತರದಿರ್ಬೋದು, ಹಿಂದುಳಿದ ವರ್ಗದಿರ್ಬೋದು, ಅಲ್ಪಸಂಖ್ಯಾತರದ್ದು ಹೊಟ್ಟೆಗೆ ಹೊಡೆದು ಇಲ್ಲಿ ಅವ್ರದ್ದು ಲೂಟಿ ಮಾಡಿ ಇವ್ರು ಸರ್ಕಾರಕ್ಕೆ ಯಾರು ಬೆನಿಫಿಟ್ ತಗೋತಾ ಇದ್ದಾರೆ? ಇದೇ ನಾ ಗೌರ್ಮೆಂಟ್ ಅವ್ರು ಹೇಳೋದು. BJP ಅವ್ರು ಮಾತೆತ್ತಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ಇದೇನಾ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸು? SC ST ಅವರ ಏನು ಒಂದು ಯೋಜನೆಯಲ್ಲಿ ಲೂಟಿ ಹೊಡೆದ್ಬಿಟ್ಟು ಹೊಟ್ಟೆ ಅವ್ರು ತುಂಬಿಸ್ಕೊಂಡ್ಬಿಟ್ಟು ಇದು ಸಬ್ಕಾ ಸಾಥ್ ಅಂತಾರ, ಇದಕ್ಕೆ ಸಬ್ಕಾ ವಿಕಾಸ್ ಅಂತಾರ? ಇದಕ್ಕೆ ಹಿಂಗೆ ವಿಶ್ವಾಸ ಗಳಿಸ್ಕೊಳೋದು? ಮಾತೆತ್ತಿದ್ರೆ ಪ್ರಧಾನಮಂತ್ರಿ ನಾನು ಭ್ರಷ್ಟನಿಲ್ಲ, ಏನಾದರೂ ಮಾಡಿದ್ರೆ ನಾನು ಜೋಲ ತೊಗೊಂಡು ಹೋಗ್ಬಿಡ್ತೀನಪ್ಪ, ನನಗೇನು ಮಾಡೋದಿದೆ ಅಂದ್ಬಿಟ್ಟು ನಾ ಖಾನೇ ದೂಂಗ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರ ಸರ್ಕಾರ ಏನು ಮಾಡ್ತಾ ಇದ್ದಾರೆ? 40% ಸರ್ಕಾರ ಮೇ ಬಿ ಖಾವುಂಗ ತುಮಕೋ ಬಿ ಖಿಲಾವುಂಗ ನಡೆದಿದೆ ಇಲ್ಲಿ. ಇದ್ರಿಗೆ ಉತ್ತರಕ್ಕೆ ಕೊಡಿಯಪ್ಪ ಅಂದರೆ ಕಾಶ್ಮೀರ್ ಫೈಲ್ಸ್ ತೋರಿಸ್ತೀರಾ ನಮಗೆ? ಬೇರೆ ಬೇರೆ ರೀತಿಯಾದಂಥ ಧರ್ಮದ ಪ್ರಚೋದನೆ ಕೊಡ್ತೀರಾ? ಮಕ್ಕಳ ಕೈಲಿ ಕಿತಾಬ್ ಕೊಡೋದು ಬಿಟ್ಟು ಹಿಜಾಬ್ ತಂದುಬಿಟ್ಟು ಕೇಸರಿ ಶಾಲ್ ತಂದುಬಿಟ್ಟು ಇದು ಮಾಡ್ತೀರಾ ನೀವು? ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ಮಿಕ್ಕಿದಕ್ಕೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀರಾ? ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ. ಈ ಕಾಶ್ಮೀರ್ ಫೈಲ್ಸ್ ನೋಡೋಕ್ಕೆ ಒಗ್ಗಟ್ಟಾಗಿ ಹೋಗಿ ಸಿನಿಮಾನಲ್ಲಿ ಕೂಡ್ತೀರಾ? ಇದನ್ನು ಒಗ್ಗಟ್ಟಾಗಿ ಹೋಗ್ಬಿಟ್ಟು ಡೆಲ್ಲಿನಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯ ತರಲಿಕ್ಕಾಗಲ್ಲ, GST ಕಾಂಪನ್ಸೇಷನ್ ತರಲ್ಲ, ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ನಿಗಮಗಳೆಲ್ಲ ಆಗ್ತಾ ಇರುವ ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಇದು ನಾನೆಲ್ಲ ಮಾತಾಡಿರೋದು ಇವತ್ತು ಸರ್ಕಾರದ ಉತ್ತರ ಇದೆ. ದೀಸ್ ಆರ್ ನಾಟ್ ಮೈ ಡಾಕ್ಯುಮೆಂಟ್ಸ್. ಇದು ನನಗೆ ಸದನದಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅದು ದಾಖಲೆಗಳಿದೆ. ಇವತ್ತು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ SC ST ಅವ್ರ ಬಗ್ಗೆ ಕಾಳಜಿ ಇದ್ದರೆ, ಹಿಂದುಳಿದ ವರ್ಗದವ್ರ ಬಗ್ಗೆ ಕಾಳಜಿ ಇದ್ದರೆ ಇಮಿಡಿಯೇಟ್ ಆಗಿ ಈ ಟೆಂಡರ್ನ ಸ್ಕ್ರ್ಯಾಪ್ ಮಾಡಬೇಕು. ಟೆಂಡರ್ ಸ್ಕ್ರ್ಯಾಪ್ ಮಾಡಿಬಿಟ್ಟು ಇವರು ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವ್ರ ಮೇಲೆ ತನಿಖೆ ಆಗಿ ಬ್ಲ್ಯಾಕ್ ಲಿಸ್ಟ್ ಆಗಬೇಕು. ಈ ಅಧಿಕಾರಿಗಳು ಯಾರು ಇಂಥ ಯೋಜನೆಗಳು, ಬಡವರ ಯೋಜನೆಗಳಿಗೆ ಡಬಲ್ ಮಾಡ್ತಾರೆ, 137 ಕೋಟಿ ರೂಪಾಯಿ ಕನ್ನ ಹಾಕ್ಲಿಕ್ಕೆ ಇವರು ಯೋಜನೆ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮೇಲೆ ಕ್ರಮ ವಹಿಸಬೇಕು. ಮತ್ತು ಮುಖ್ಯಮಂತ್ರಿಗಳು, ಮಂತ್ರಿಗಳು ಯಾರು ಅನುಮೋದನೆ ಮಾಡಿದ್ರಲ್ಲ, ಇದು ಒಂದೇ ಒಂದು ಲೆಟ್ರಿಂದ ಅನುಮೋದನೆ ಆಗಿದೆ. ಇದು ಆ ಕನ್ಸಾರ್ಷಿಯಂ ಪದ ತೆಗಿಬೇಕು, KBJNL ಮತ್ತು MI ಕಾಂಟ್ರಾಕ್ಟರ್ಸಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವಾಗಿನ ಸಮಾಜ ಕಲ್ಯಾಣ ಸಚಿವರು ಯಾರಿದ್ರು ಅವರಿಗೆ ಕ್ಯಾಬಿನೆಟ್ಟಿಂದ ವಜಾ ಮಾಡಬೇಕು. ಹಿಂದುಳಿದ ವರ್ಗದವ್ರದ್ದು ದಲಿತರ ಯೋಜನೆಗಳಿಂದ ನೀವು ಸರ್ಕಾರ ನಡೆಸ್ತೀರಾ? ಲೂಟಿ ಹೊಡೆದ್ಬಿಟ್ಟು ಎಲೆಕ್ಷನಿಗೆ ಹೋಗ್ತೀರಾ ನೀವು? ನಿಮ್ಮದು ಪ್ರಾಮಾಣಿಕತೆ ಇರೋದು?
ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ ಅಂದರೆ ಅವರೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಇದು SC/ST ವಿಚಾರ ಇದೆ. ಅವ್ರಿಗೆ ಮಾತಾಡಿದ್ರೆ ಎಲ್ಲನೂ ಮಾಡ್ತೀನಿ. ಪೀಪಲ್ ಸೆಂಟ್ರಿಕ್ ಬಜೆಟ್ ನಾವು ನಮ್ಮ ಮಾನವ ಸಂಪನ್ಮೂಲಕ್ಕೆ ಮಾಡಬೇಕು. 3E ಎಜುಕೇಷನ್, ಎಂಪ್ಲಾಯ್ಮೆಂಟ್, ಎಂಪವರ್ಮೆಂಟ್. ದಿಸ್ ಈಸ್ ಅ ಎಂಪವರ್ಮೆಂಟ್ ಸ್ಕೀಮ್, ಆನರಬಲ್ CM. ಇದರಿಂದ ಜನರು ಸಶಕ್ತ ಆಗ್ತಾರೆ, ಆರ್ಥಿಕವಾಗಿ ಸಬಲರಾಗ್ತಾರೆ. ಇಂಥ ಎಂಪವರ್ಮೆಂಟ್ ನಿಮ್ಮ 3E ಸೂತ್ರ ಬಜೆಟ್ ಏನಿದೆ ಅದರಲ್ಲಿ ಒಂದು ಈಗೆ ಎಂಪವರ್ಮೆಂಟಿಗೆ ನಿಮ್ಮ ಮಂತ್ರಿಗಳೇ ಕನ್ನ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ದಯವಿಟ್ಟು ಅವರಿಗಾನ ರಾಜೀನಾಮೆ ಕೊಡಿಸ್ಬಿಡಿ ಅಥವಾ ನೀವಾನ ರಾಜೀನಾಮೆ ಕೊಡಿ. ಈ ಎಲ್ಲ ದಾಖಲೆಗಳು ಪಬ್ಲಿಕ್ ಪರ್ವ್ಯೂನಲ್ಲಿದೆ. ನಿಮ್ಗೆ ಯಾವುದಾದ್ರೂ ದಾಖಲೆಗಳು ಬೇಕಂದ್ರೂ ಕೂಡ ಅದನ್ನು ಸಲ್ಲಿಸ್ಲಿಕ್ಕೆ ತಯಾರಿದ್ದೀನಿ. ಆದರೆ ದಯವಿಟ್ಟು ತಾವು ಈ ವಿಚಾರವನ್ನು ಸ್ವಲ್ಪ ಸರ್ಕಾರದ ಗಮನಕ್ಕೆ ತಂದು ಇಲ್ಲಿ ಈ ನಿಗಮಗಳಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಲಿಕ್ಕೆ ತಮ್ಮದೆಲ್ಲರದು ಸಹಕಾರ ಇರ್ತದೆ. SC/ST ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ತಾವು ಕೂಡ ಪಾತ್ರ ವಹಿಸ್ತೀರಾ ಅಂತ ಭಾವಿಸ್ತಾ ನಂದು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತಮ್ಮದೇನಾದರೂ ಪ್ರಶ್ನೆ ಇದ್ದರೆ. ಸಾರಿ ಸರ್, ಮುಂದೇನೆ ಪಬ್ಲಿಕ್ ಹತ್ರನೇ ಹೋಗಬೇಕಲ್ಲ. ವಾಟ್ ಚಾಯ್ಸ್ ಡು ವಿ ಹ್ಯಾವ್ ವೇರ್ ಇನ್ ದ ಅಪೋಸಿಷನ್? ಸಾರಿ, ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅದು ಈಗ ನನ್ನ ಲೆಟರ್ ಮೇಲೆ ಅದು ಇನ್ನೂ ಒಂದಿಲ್ಲಪ್ಪ ಮೊನ್ನೆ ಈಗ ಪ್ರಿಂಟರ್. ಈಗ ನಾನು ಪ್ರಶ್ನೆ ಹಾಕಿದ್ನಲ್ಲ, ನಾನು ಪ್ರಶ್ನೆ ಹಾಕಿದ ಮೇಲೆ ಇವ್ರದ್ದೆಲ್ಲರದು ಟರ್ನ್ ಓವರ್ ಇದು ಲೆಟರ್ ಪ್ರಿಂಟ್ಔಟ್ ತಂದೆ. ಹಾಂ, ಇಲ್ಲಿದೆ ನೋಡಿ. ನಾನು ಪ್ರಶ್ನೆ ಹಾಕಿದ ಮೇಲೆ 9/3/2022 ಹೋದ ವಾರ ಅಂಬೇಡ್ಕರ್ ನಿಗಮ್ ಅವರು ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಬರೆದಿರೋದು ಏನಂತ, ಕನ್ಫರ್ಮೇಷನ್ ರಿಗಾರ್ಡಿಂಗ್ ದ ಆನ್ಯುವಲ್ ಟರ್ನ್ ಓವರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಚಾರ್ಟೆಡ್ ಅಕೌಂಟೆಂಟ್ ಆಫ್ ದ ಬಿಡರ್ಸ್ ಫಾರ್ ದ ಟೆಂಡರ್ ಪಬ್ಲಿಕೇಶನ್ 15/01/2021 ಆ್ಯಂಡ್ 2/11/2021. ಅದನ್ನು ಯಾವುದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೋರ್ವೆಲ್ಸು, ಬಾಲಾಜಿ ಬೋರ್ವೆಲ್ಸು, ಮತ್ತು ಇನ್ನೂ ಒಂದು ಯಾವುದೋ ಒಂದು ಬಾಲಾಜಿ ಬೋರ್ವೆಲ್ಸು, ಪಂಚಮುಖಿ ಬೋರ್ವೆಲ್ಸು, ಜಿಯೋ ಕನ್ಸಲ್ಟೆನ್ಸಿ ಸರ್ವಿಸ್, ಶಕ್ತಿ ಬೋರ್ವೆಲ್ಸ್, ವೀರಭದ್ರಪ್ಪ, ವೆಂಕಟೇಶ್ವರ ಟ್ಯೂಬ್ವೆಲ್ಸ್, ಮಾರುತಿ ರಾಕ್ ಡ್ರಿಲ್ಲರ್ಸ್, ರಾಜಲಕ್ಷ್ಮಿ ರಾಕ್ ಡ್ರಿಲ್ಲರ್ಸ್, ಚನ್ನಕೇಶವ NC, ಬಾಲಾಜಿ ಸರ್ವಿಸಸ್, YN ಜಯಣ್ಣ, ಶ್ರೀ ರೈತ ಬಂಧು ಬೋರ್ವೆಲ್ಸ್, ಓಂ ರಾಕ್ ಡ್ರಿಲ್ಲರ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ನಾಗರಾಜ್ ಗೌಡ, KS ಬೋರ್ವೆಲ್ಸ್, ಲಕ್ಷ್ಮೀ ಬೋರ್ವೆಲ್ಸ್, ಹೀಗೆ ಒಂದು 22 ಹೆಸರುಗಳನ್ನು ಮೊನ್ನೆ ಕಳಿಸಿರೋದು ಹೋದ ವಾರ. ನಾನು ಪ್ರಶ್ನೆ ಕೇಳಿದಾಗ ಆನ್ಯುವಲ್ ಟರ್ನ್ ಓವರು ನೀವು ಟೆಂಡರ್ ವೆರಿಫಿಕೇಷನ್ ಮಾಡಲಾರ್ದೆ ಹೇಗೆ ಕಳಿಸ್ದ್ರಿ ಅಂತ ನಾನು ಪ್ರಶ್ನೆ ಕೇಳಿದಾಗ ಉತ್ತರ ಅಲ್ಲಿ ಕೊಡೋಕ್ಕಿಂತ ಮುಂಚೆ 9ನೇ ತಾರೀಕು ಮಾರ್ಚು ಇವರು ಇದಕ್ಕೆ ಕಳಿಸಿದ್ದಾರೆ. ಇದು ಅವರು ಇಸ್ ಇಟ್ ದೇರ್ ಪ್ರೈಮರಿ ಡ್ಯೂಟಿ? ಫಸ್ಟ್ ಮಾಡಲೇಬೇಕಾಗಿತ್ತಲ್ಲ ಅವರು, ಯಾಕೆ ಮಾಡಿಲ್ಲ ವೆರಿಫಿಕೇಷನ್ ಫಸ್ಟು? ಅಂದರೆ ಇವರೆಲ್ಲರೂ ಮ್ಯಾಚ್ ಫಿಕ್ಸಿಂಗ್ ಇದೆ ಅಂತ ಅರ್ಥ ಅಲ್ವಾ? ಯಾಕೆ ಮಂತ್ರಿಗಳು ಯಾರದೇ ಮೀಟಿಂಗ್ ಇರಲಾರ್ದೆ, ಜಸ್ಟಿಫಿಕೇಷನ್ ಇರಲಾರ್ದೆ ಅನುಮೋದಿತವಾದಂಥ ಒಂದು ಲೆಟರ್ ಕಳಿಸ್ಬಿಟ್ಟು ಬದಲಾವಣೆ ಮಾಡ್ತಾರೆ? ವಾಟ್ ಈಸ್ ದ ಇಂಟೆನ್ಷನ್? ಈ ಕನ್ಸಾರ್ಷಿಯಮನ್ನು ಕ್ಲಾಸನ್ನು ತೆಗೆದುಬಿಟ್ಟು ಭಾಳ ಸ್ಪಷ್ಟವಾಗಿ KBJNL ಮತ್ತು ಸಣ್ಣ ನೀರಾವರಿ ಇಲಾಖೆನಲ್ಲಿ ಮಾಡುವಂಥ ಏನು ಮಾಡೆಲ್ ಇದೆ ಅದರ ಪ್ರಕಾರ ಮಾಡಿ ಅಂತ ಇವರು ಲೆಟರ್ ಕಳಿಸ್ತಾ ಇದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಯಾರು ಮುಂಚೆಯಿಂದಾನು 20-30 ವರ್ಷದಿಂದಾನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಿಗಮಗಳಿಗೆ, ಅವರು ಏನಿಲ್ಲ ಅಂದರೂ ಒಂದು 60-70 ಜನ ಕಾಂಟ್ರಾಕ್ಟರ್ಸ್ ಇರ್ಬೋದು. ಆದರೆ KBJNL ಮಾಡ್ತಾ ಇರುವಂಥ ಕಾಂಟ್ರಾಕ್ಟರ್ಸು ಬರೀ 10-12 ಇರ್ಬೋದು ಅಷ್ಟೆ. ಆಮೇಲೆ ನಿಮಗೆ ನಾನು ಹೇಳ್ದಂಗೆ ಇದು ತೆಗಿಲಿಕ್ಕೆ ಜಸ್ಟಿಫಿಕೇಷನ್ನೇ ಇಲ್ಲ. ಹೇಳಬೇಕಲ್ಲ, ಹೌದು ಇದು ಮಾಡೆಲ್ ಸರಿ ಇರಲಿಲ್ಲ, ಅದಕ್ಕೆ ನಾವು ಇದು ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಹೇಳಬೇಕಲ್ಲ. ಏನೂ ಇಲ್ಲ ಅದರಲ್ಲಿ. ಭಾಳ ಒಂದು ಇಂಟ್ರೆಸ್ಟಿಂಗ್ ಅಂಕಿಅಂಶ ಏನಂದರೆ, KBJNL ಅವರಿಗೆ ವೆರಿ ಲಿಟಲ್ ಎಕ್ಸ್ಪೀರಿಯನ್ಸ್ ಇದೆ, ಭಾಳ ಅವ್ರದ್ದು ಅನುಭವ ಅಷ್ಟಿಲ್ಲ ಇದಕ್ಕೆ, ಏನು ಬೋರ್ವೆಲ್ ಕೊರಿಯೋದಕ್ಕೆ. ಇರಿಗೇಷನ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ದೇರ್ ಇಸ್ ನೋ ಡೌಟ್ ದೇ ಆರ್ ದಿ ಬೆಸ್ಟ್. ಬಟ್ ಅವರು ವರ್ಷಕ್ಕೆ 100-150 ಬೋರ್ವೆಲ್ಲು ಕೊರೆಯೋದಿಲ್ಲ. ಬೇರೆ ಈ ನಿಗಮಗಳಲ್ಲಿ ಕೆಲಸ ಮಾಡ್ತಾರಲ್ಲ ಬೇರೆ ಬೇರೆ ಕಾಂಟ್ರಾಕ್ಟರ್ಗಳು,
ಅವರು ಪ್ರತಿ ವರ್ಷ ಇಂಡಿವಿಜುವಲ್ ಆಗಿ 2000 3000 ಏನಿಲ್ಲ ಕನ್ಸಾರ್ಷಿಯಮ್ ಆಗಿ ಅವರ ಅಸೋಸಿಯೇಷನ್ ನೋಡಿದ್ರೆ 30,000 40,000 ಬೋರ್ವೆಲ್ಗಳು ಕೊರಿತಾರೆ, ಅನುಭವ ಇದೆ. ಆದರೆ ಇದು ನಾನು ಯಾರು ಕಾಂಟ್ರಾಕ್ಟರ್ ಪರವಾಗಿ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದನ್ನು ಒಂದು ಪದ್ಧತಿ ಇದ್ದಾಗ, ಒಂದು ನಿಯಮಗಳಿದ್ದಾಗ ನೀವು ಸರಿಪಡಿಸೋದು ಬಿಟ್ಟು ಬರೀ ಒಂದು 10-15 ಜನಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದನ್ನು ನಾವು ಸ್ವಲ್ಪ ಡೀಪಾಗಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಈ ಟೆಂಡರ್ನಲ್ಲಿ ಸಂಪೂರ್ಣವಾದಂಥ ವೈಲೇಷನ್ಸ್ ಆಗಿಬಿಟ್ಟಿದೆ ಈ ಕಾಂಟ್ರಾಕ್ಟರ್ಗಳಿಗೆ. ಫಾರ್ ದ 431 crore ಕಾಂಟ್ರಾಕ್ಟ್ ದೇರ್ ಈಸ್ ಕಂಪ್ಲೀಟ್ ವೈಲೇಷನ್. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಒನ್ ಆಫ್ ದ ಒಂದು ಟೆಂಡರ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ, ಒಂದು ರೂಲ್ ಇದರಲ್ಲಿ ನೀವು ಹಾಕಬೇಕಂದ್ರೆ, ದ ಟೆಂಡರ್ ರಿಕ್ವೈರ್ಮೆಂಟ್ಸ್ ಸ್ಟೇಟ್ ದಟ್ ಅ ಕಾಂಟ್ರಾಕ್ಟರ್ ಮಸ್ಟ್ ಹ್ಯಾವ್ ಡನ್ 80% ಆಫ್ ಸಿಮಿಲರ್ ವರ್ಕ್. ಅಂದರೆ ಸಿಮಿಲರ್ ವರ್ಕ್ ಅಂದರೆ ದಟ್ ಈಸ್ ಡ್ರಿಲ್ಲಿಂಗ್, ಸಪ್ಲೈ ಆಫ್ ಪಂಪ್ ಸೆಟ್ಸ್ ಆ್ಯಂಡ್ ಎಲೆಕ್ಟ್ರಿಫಿಕೇಷನ್. ಅಂದರೆ ಒಬ್ಬ ಕಾಂಟ್ರಾಕ್ಟರು ಒಂದು 100 ಬೋರ್ವೆಲ್ ಪ್ಯಾಕೇಜ್ ಯಾವುದಾದ್ರೂ ತಾಲೂಕಿನಲ್ಲೋ ಡಿಸ್ಟ್ರಿಕ್ನಲ್ಲೋ ತೊಗೋಬೇಕಂದ್ರೆ ಅವನು ಅಟ್ಲೀಸ್ಟ್ 70 ಬೋರ್ವೆಲ್ಲನ್ನು ಅವನು ಡ್ರಿಲ್ ಮಾಡಿರಬೇಕು, ಪಂಪ್ ಸೆಟ್ ತಂದಿರಬೇಕು, ಅದಕ್ಕೆ ಎಲೆಕ್ಟ್ರಿಫಿಕೇಷನ್ ಕೂಡ, ಎನರ್ಜೈಸೇಷನ್ ಕೂಡ ಮಾಡಿರಬೇಕು. ಅದು ಗೌರ್ಮೆಂಟ್ ಇದರಲ್ಲಿ. ಅದಕ್ಕೆ ಇದರಲ್ಲಿ ಇವರು ಟೆಂಡರ್ ಡಾಕ್ಯುಮೆಂಟ್, ಇದು ಯಾವುದ್ರದ್ದು, ಅಂಬೇಡ್ಕರ್ ನಿಗಮ್ದು ಟೆಂಡರ್ ಡಾಕ್ಯುಮೆಂಟು 2019, 20, 21ನಲ್ಲಿ ಅಲ್ಲಿ ಭಾಳ ಸ್ಪಷ್ಟವಾಗಿ ಕೇಳ್ತಾರೆ, ಎಕ್ಸಿಕ್ಯೂಟೆಡ್ ಇನ್ ಎನಿ 1 year minimum 80% qualities of drilling of borewell along with supply, installation and electrification, energization of pump sets with any government department or government undertaking, certificate issued by the employer not below the rank of executive engineer shall be uploaded. ಅಂದರೆ ವರ್ಕ್ ಡನ್ ಇರಬೇಕು, ಅಂದರೆ ಪ್ರೀವಿಯಸ್ ಆಗಿ ಅನುಭವ ಇರಬೇಕು ನಿಮಗೆ. ನೀವು ಇದೆಲ್ಲ ಲೆಕ್ಕ ಹಾಕಿದ್ರೆ 14,577 ಬೋರ್ವೆಲ್ ಮಾಡಬೇಕಂದ್ರೆ ಈ ಎಲ್ಲ ಕಾಂಟ್ರಾಕ್ಟರ್ ಸೇರಿ 11,656 ಬೋರ್ವೆಲ್ ಕೊಡ್ದಿರಬೇಕು. ಅಂದರೆ ಇವರು ಮಾಡೆಲ್ನಲ್ಲಿ ಈ KBJNL ಇರ್ಬೋದು, MIನಲ್ಲಿರ್ಬೋದು, ಈ ಕಾಂಟ್ರಾಕ್ಟರ್ಸು ಯಾರು ಕೂಡ 500 ಬೋರ್ವೆಲ್ಲು ಕೊಡ್ದಿಲ್ಲ 5 ವರ್ಷದಲ್ಲಿ. ಅಂಥವ್ರಿಗೆ ಫೇವರ್ ಮಾಡಿದ್ದಾರೆ ಇವತ್ತು. ಇವ್ರು ಹೆಂಗೆ ಕ್ವಾಲಿಫೈ ಆದರು? ಇವ್ರದ್ದು ನಿಯಮಗಳೇ ಕೊಟ್ಟಿದ್ದಾರೆ 80% ನಿಮ್ಮದು ವರ್ಕ್ ಡನ್ ಇರಬೇಕು ಅಂತ. ಇವ್ರು ಹೆಂಗೆ ಕ್ವಾಲಿಫೈ ಆದರು? ವರ್ಕ್ ಡನ್ ಸರ್ಟಿಫಿಕೇಟ್ ಯಾರು ಕೊಟ್ಟರು? ಕೆಲಸನೇ ಮಾಡಿಲ್ಲ ಅಂದರೆ ಈ ವರ್ಕ್ ಡನ್ ಸರ್ಟಿಫಿಕೇಟ್ಗಳು ಸೃಷ್ಟಿ ಹೆಂಗಾದು? ಇದಕ್ಕೆ ಗೌರ್ಮೆಂಟ್ಗೆ ಉತ್ತರ ಕೇಳಿದ್ರೆ ಉತ್ತರ ಇಲ್ಲ ಅವ್ರ ಹತ್ರ ನನ್ನ ಪ್ರಶ್ನೆಗೆ. ಇದರ ಇನ್ನೂ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಏನಪ್ಪ ಅಂದರೆ, ಈ ಕಾಂಟ್ರಾಕ್ಟರ್ಗಳು ಫೈನಾನ್ಷಿಯಲ್ ಬಿಡ್ ಹೆಂಗೆ ಮಾಡಿದ್ದಾರೆ ಅಂತ. ಇವರಿಗೆ ಅವರು ವಹಿವಾಟ ಏನೋ ಆರ್ಥಿಕ ವರ್ಷದಲ್ಲಿ ಟರ್ನ್ ಓವರ್ ಕೇಳ್ತಾರೆ. ವಹಿವಾಟ ಇರ್ತದಲ್ಲ ಟರ್ನ್ ಓವರ್, ಅದ್ರ ಮೇಲೆ ಅವರು ಫೈನಾನ್ಷಿಯಲ್ ಬಿಡ್ ಹಾಕಬೇಕಂತ ಹೇಳ್ತಾರೆ. ಇವ್ರು ಯಾರಿಗೂ ಟರ್ನ್ ಓವರೇ ಇಲ್ಲ. 431 crores ಪ್ಯಾಕೇಜ್ ಬೇರೆ ಬೇರೆ ಮಾಡಿದಾರಲ್ಲ, ಅವ್ರು ಅರ್ಹರೇ ಇಲ್ಲ ಅದಕ್ಕೆ. ಆದರೂ ಕೂಡ ಇವರಿಗೆ ಹೇಗೆ ಸಿಕ್ತು ಸರ್ಟಿಫಿಕೇಟ್ಗಳು, ವರ್ಕ್ ಡನ್ ಸರ್ಟಿಫಿಕೇಟ್ಗಳು, ಫೈನಾನ್ಷಿಯಲ್ ಬಿಡ್ಡಿಗೆ ಏನು ಬೇಕಾಗಿದೆ ಆ ದಾಖಲೆಗಳು? ತಮಗೆ ಆಶ್ಚರ್ಯ ಅನಿಸ್ಬೋದು. ನನಗಂತೂ ಈ ಸರ್ಕಾರದಲ್ಲಿ ಏನೂ ಆಶ್ಚರ್ಯ ಅನಿಸ್ತಾ ಇಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಈಗ ಪ್ರಧಾನಮಂತ್ರಿಯವ್ರ ಡಿಗ್ರಿನೇ ಫೇಕ್ ಸಿಗ್ತಾ ಇರಬೇಕಾದ್ರೆ ಇದು ಕಂಪನಿ ಟರ್ನ್ ಓವರ್ ಸರ್ಟಿಫಿಕೇಷನ್ ಫೇಕ್ ಸಿಗಲ್ವಾ? ಅದೇ ಆಗ್ತಾ ಇರೋದು ಇವಾಗ ಇಲ್ಲಿ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ ಯಾಕಿದು ಫೇಕ್ ಇದೆ. ಇವ್ರ ಟರ್ನ್ ಓವರ್ ಇದು ಯಾವ ರೀತಿ ಇವರು ಟೆಂಡರ್ ಪ್ರೋಸೆಸ್ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒನ್ ಆಫ್ ದ ಬಿಡರ್ಸ್ ಒಬ್ಬ ಖಾಸಗಿ ಕಂಪನಿ ಇದೆ, ಲಕ್ಷ್ಮೀ ವೆಂಕಟೇಶ್ವರ ಬೋರ್ವೆಲ್ ಅಂತ. ಅವರು ಬೆಂಗಳೂರು ಅರ್ಬನ್ ಪ್ಯಾಕೇಜಿಗೆ ಬಿಡ್ ಮಾಡ್ತಾರೆ. ಅವರು ಸರ್ಕಾರದಲ್ಲಿ ಮುಂಚೆನೂ ಕೆಲಸ ಮಾಡಿದ್ದಾರೆ. 18-19ನಲ್ಲೂ ಬಿಡ್ ಹಾಕಿದ್ದಾರೆ, 19-20ನಲ್ಲೂ ಹಾಕಿದ್ದಾರೆ, 20-21ನಲ್ಲೂ ಹಾಕಿದ್ದಾರೆ. ಆದರೆ ಪ್ರತಿ ಸರಿ ಟೆಂಡರ್ ಹಾಕಿದಾಗ ಬೇರೆ ಬೇರೆ ಟರ್ನ್ ಓವರ್ಗಳು ಕೊಟ್ಟಿದ್ದಾರೆ ಆ ಕಂಪನಿದು. ಸೇಮ್ ಕಂಪನಿ, ಸೇಮ್ GST, ಸೇಮ್ UDIN, ಸೇಮ್ ಅಡ್ರೆಸ್, ಸೇಮ್ ಪ್ರೊಪ್ರೈಟರ್. ಬೇರೆ ಬೇರೆ ನಿಗಮಗಳಿಗೆ ಅಥವಾ ಅದೇ ನಿಗಮಗಳಿಗೆ ಬೇರೆ ಬೇರೆ ಟೆಂಡರ್ಗಳಿಗೆ
ಬೇರೆ ಬೇರೆ ರೀತಿಯಾದಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಟರ್ನ್ ಓವರ್ ಡಾಕ್ಯುಮೆಂಟ್ ವಿಚ್ ಇಸ್ ಎಂಡಾರ್ಸ್ಡ್ ಬೈ ಚಾರ್ಟೆಡ್ ಅಕೌಂಟೆಂಟ್ಸ್. ಅಸೆಸ್ಮೆಂಟ್ ಇಯರ್ ಆಫ್ 2016-17ಗೆ ಅವರು 1,05,64,350 ಅಂತ ಒಂದು ದಾಖಲೆಯನ್ನು ಕೊಡ್ತಾರೆ. ಇನ್ನೊಂದು ಟೆಂಡರಿಗೆ ಅದೇ ಕಂಪನಿ ಅದೇ ವರ್ಷಕ್ಕೆ ಟರ್ನ್ ಓವರ್ ಏನು ತೋರಿಸ್ತಾರೆ, 6,29,34,216 ರೂಪಾಯಿ. ಸೇಮ್ ಕಂಪನಿ, ದೇ ಆರ್ ಅಪ್ಲೈಯಿಂಗ್ ಇನ್ ದ ಸೇಮ್ ಗೌರ್ಮೆಂಟ್ ವಿತ್ 2 ಡಿಫರೆಂಟ್ ಟರ್ನ್ ಓವರ್ಸ್. 2017-18 ಅಸೆಸ್ಮೆಂಟ್ ಇಯರಿಗೆ 3,47,535 ರೂಪಾಯಿ. ಇನ್ನೊಂದು ಟೆಂಡರಿಗೆ ಅದೇ ವರ್ಷಕ್ಕೆ 17-18ಗೆ 14,21,24,269 ರೂಪಾಯಿ. 3 ಕೋಟಿ ಒಂದು ಕಡೆ, 3 ಕೋಟಿ 3.4 crores ಒಂದು ಕಡೆ, ಇನ್ನೊಂದು ಕಡೆ 14.2 crores ಫಾರ್ ದ ಸೇಮ್ ಇಯರ್. ಇದರಲ್ಲಿ ಬೆಸ್ಟ್ ಬಹಳ ಇದು ಅಂದರೆ 2019-20ನಲ್ಲಿ ಅವ್ರದ್ದು ಟರ್ನ್ ಓವರ್ ಏನಂತ ರಿಪೋರ್ಟ್ ಮಾಡ್ತಾರೆ ಗೊತ್ತಾ, 15,14,46,249 ರೂಪಾಯಿ. 2019ನಲ್ಲಿ ಟೆಂಡರೇ ಕರೆದಿಲ್ಲ, ಕರೋನಾ ಇತ್ತು ಅಂದ್ಬಿಟ್ಟು. ಇವ್ರು ಕೆಲಸ ಎಲ್ಲಿ ಮಾಡಿದ್ರು ಗೌರ್ಮೆಂಟ್ನಲ್ಲಿ? ಇದು ಹೀಗೆ ನಡೆದಿದೆ ಇವ್ರ ವ್ಯವಸ್ಥೆ. ಇದು ಹೂ ಇಸ್ ದ ಟೆಂಡರ್ ಕಾಲಿಂಗ್ ಅಥಾರಿಟಿ ಅಂತಾನೆ ಇವರು ಇವ್ಯಾಲ್ಯೂಯೇಷನ್ ಮಾಡೋದು ಯಾರು? ಆಮೇಲೆ ಇದು ಬರೇ ಒಬ್ರಿಗಂತಲ್ಲ, ಇನ್ನೊಬ್ರು ಬಿಡ್ತಾರದು ಹೇಳ್ತೀನಿ ನಾನು. ಇನ್ನೊಬ್ರು ಇದ್ದಾರೆ, ಇದು ಎಲ್ಲ 10-12 ಹಿಂಗೆ ಇವೆ. ಆಮೇಲೆ ಯಾರ್ಯಾರಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಅವ್ರದ್ದೇ ಹಿಂಗಿದೆ. ಇನ್ನೊಬ್ಬ ಬಿಡರು ಚನ್ನಕೇಶವ ಅಂತ, ಅವ್ರದ್ದು ಅದು ಪ್ರೊಪ್ರೈಟರ್ಶಿಪ್ ಇದೆ, NC ಚನ್ನಕೇಶವ ಅಂತ. ಅವರು 16-17ಗೆ ಟರ್ನ್ ಓವರ್ ಏನು ಫೈಲ್ ಮಾಡ್ತಾರೆ ಒಂದು ಟೆಂಡರಿಗೆ 9,96,23,605 ರೂಪಾಯಿ. ಇನ್ನೂ ಒಂದು ಟೆಂಡರಿಗೆ ಫೈಲ್ ಮಾಡ್ತಾರೆ 16,28,67,264. ಬೇರೆ ಬೇರೆ ನಿಗಮಗಳ ಟೆಂಡರ್ ಅಥವಾ ಬೇರೆ ಬೇರೆ ವರ್ಷಕ್ಕೆ ಏನು ಸಪ್ರೇಟ್ ಟೆಂಡರ್ ಕರ್ತಿದೆ, ಅದಕ್ಕೆ ಅಸೆಸ್ಮೆಂಟು. 17-18ಗೆ ಒಂದು ಟೆಂಡರಿಗೆ 10,30,29,182. In another tender, the same year assessment is 14,89,16,033 rupees. 19-20ಗೆ 8,93,22,721. ಕರೋನಾ ಸಂದರ್ಭದಲ್ಲಿ ಕೆಲಸ ಮಾಡಿದಾರಂತ ಇವರು ತೋರಿಸ್ತಾರೆ ಟರ್ನ್ ಓವರ್. ಬೇರೆ ವ್ಯವಹಾರ ಇದ್ರೆ ಇರ್ಬೋದು, ಅದು ಇನ್ಕಮ್ ಟ್ಯಾಕ್ಸ್ನಲ್ಲಿ ಬರುತ್ತೆ. ನೀವು ಟೆಂಡರ್ನಲ್ಲಿ ನೀವು ಹಾಕಬೇಕಾದ್ರೆ ನೀವು ಈ ಇದರಲ್ಲಿ ಏನು ಈ ಇಲಾಖೆಯಲ್ಲಿ ಏನು ಕೆಲಸ ಮಾಡಿದ್ದೀರಾ ಅಂತ ಹಾಕಬೇಕಾಗ್ತದೆ. ಇವರಿಗೆ 17 ಕೋಟಿ ರೂಪಾಯಿ ವರ್ಕ್ ಸಿಕ್ಕಿದೆ ವಾಲ್ಮೀಕಿ ನಿಗಮದಿಂದ, ಆದಿಜಾಂಬವ್ ನಿಗಮದಿಂದ ಮತ್ತು ADCL ಇದರಿಂದ, ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ. ಈಗ ಮುಂದುವರ್ತಾ ಈ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಟರ್ಸ್ ಅವರಿಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಬಹುಶಃ ಅವರ ಅಧಿಕಾರಿಗಳು ಅವರ ಹೆತ್ತ ತಂದೆ ತಾಯಿಗಳಿಗೆ ಅಷ್ಟು ಪ್ರೀತಿ ಮಾಡ್ತಾರೋ, ಮಕ್ಕಳಿಗೆ ಅಷ್ಟು ಪ್ರೀತಿ ಮಾಡ್ತಾಯಿರೋ ಗೊತ್ತಿಲ್ಲ ನನಗೆ. ಬಟ್ ಈ ಕಾಂಟ್ರಾಕ್ಟರ್ಸ್ ಮೇಲೆ ಅಪಾರವಾದಂಥ ಪ್ರೀತಿ ಇದೆ. ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಡಳಿತ ಸಂಪೂರ್ಣವಾಗಿ ತುಕ್ಕಿಡ್ದು ಹೋಗ್ಬಿಟ್ಟಿದೆ. ಪಾಪ ಈವಾಗಿನ ಮಿನಿಸ್ಟರ್ ಯಾರಿದ್ದಾರೆ ಒಳ್ಳೆಯವರು, ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು. ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಂದೇನಿಲ್ಲ, ಅಪಾರವಾದಂಥ ಗೌರವ ಇದೆ. ಆದರೆ ಅವರಿಗೆ ಈ ಇಲಾಖೆನಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ಅಧಿಕಾರಿಗಳು ಆಟ ಆಡಿಸ್ತಾ ಇದ್ದಾರೋ, ಇವರೇ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ಇದು ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ಅಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟರ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸೋದು. ಇದು ಟೆಂಡರು ಹೆಂಗೆ ಆಲ್ಟ್ರ್ ಮಾಡ್ತಾರೆ ಅಂದರೆ, ಕೆಲವು ಜನರಿಗೆ ಅವರು ಯಾರು ಅವ್ರಿಗೆ ದುಡ್ಡು ಕೊಡ್ತಾರೆ, ಮಂತ್ರಿಗಳಿಗೆ ದುಡ್ಡು ಕೊಡ್ತಾರೆ, BJPದವ್ರಿಗೆ ದುಡ್ಡು ಕೊಡ್ತಾರೆ, ಅವ್ರಿಗೆ ಮಾತ್ರ ಈ ಟೆಂಡರ್ಗಳು ಆಗ್ತದೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಅವ್ರು ಕೊಟ್ಟಿರೋ ಉತ್ತರ ನನಗೆ 100 ಪೇಜ್ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಇದರಲ್ಲಿ ಸದನದಲ್ಲಿ. ಅನ್ಫಾರ್ಚುನೇಟ್ಲಿ ಇದು ಸ್ಟಾರ್ ಆಗಿಲ್ಲ, ಸ್ಟಾರ್ ಆಗಬೇಕಾಗಿತ್ತು. ಇನ್ನೂ ಒಂದು ಭಾಳ ದೊಡ್ಡ ಕಂಪನಿ ಇದೆ
ನಮ್ಮ ಪ್ರಕಾರ ಇದೇ ಲಕ್ಷ್ಮೀ ವೆಂಕಟೇಶ್ವರ ಬೋರ್ವೆಲ್ಸು ಇದೆ. ಇದರಲ್ಲಿ ಒಂದು ಪ್ಯಾಕೇಜ್ನಲ್ಲಿ ಫಾರ್ ಟೆಂಡರ್ 2019-20 ಆ್ಯಂಡ್ 2021 27/10/2021ಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಇವ್ಯಾಲ್ಯೂಯೇಷನ್ ಟೆಂಡರ್ ಕರೀತಾರೆ. ಅಂದರೆ ಪರಿಶೀಲನೆ ಮಾಡಬೇಕು, ದಾಖಲೆ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಅವರೇನು ಹೇಳ್ತಾರೆ ಅಂದರೆ, ಯಾವ ಪ್ಯಾಕೇಜ್ ಇದು, ಪ್ಯಾಕೇಜ್ 2 ಬ್ಯಾಂಗ್ಳೂರು ರೂರಲ್. ಹೀಗೆ ಅವರೇನು ಹೇಳ್ತಾರೆ, ಈ ಕಂಪನಿ ಏನಿದೆ ಲಕ್ಷ್ಮೀ ವೆಂಕಟೇಶ್ವರ ಬೋರ್ವೆಲ್ಲು, ಅವರು ಎಲಿಜಿಬಲ್ ಇಲ್ಲ. ಯಾಕಂದರೆ ವರ್ಕ್ ಡನ್ ಕ್ರೈಟೀರಿಯಾ ಏನು ಇರಬೇಕಾಗಿತ್ತು ಅವ್ರ ಹತ್ರ ಇಲ್ಲ. ಇದು ಫಸ್ಟ್ ಕಾಲ್ನಲ್ಲಿ ಇದು ಕರೆದಿರೋದು 27/10/2021. 2 ತಿಂಗಳಾದಮೇಲೆ ಮತ್ತೊಮ್ಮೆ 5ನೇ ತಾರೀಕು ಜನವರಿ 2022ಕ್ಕೆ 2ನೇ ಕಾಲ್ ಕರೀತಾರೆ. 2ನೇ ಸರಿ ಪರಿಶೀಲನೆ ಇದಕ್ಕೆ ಕರೀತಾರೆ. ಇದರಲ್ಲಿ ಯಾವ ಫರ್ಮು ವರ್ಕ್ ಡನ್ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು, ಅದೇ ಫರ್ಮಿಗೆ ಈ ಸರಿ ಪ್ಯಾಕೇಜ್ 1 and 2 ಕೊಟ್ಬಿಡ್ತಾರೆ. ಅಲ್ಲಿ ನಾಟ್ ಎಲಿಜಿಬಲ್ ಇನ್ ವರ್ಕ್ ಡನ್ ಕ್ರೈಟೀರಿಯಾ ಫಾರ್ ರಿಕ್ವೈರ್ಡ್ ಕ್ವಾಂಟಿಟೀಸ್, ದಟ್ ಈಸ್ ನಂಬರ್ ಆಫ್ ಬೋರ್ವೆಲ್ಸ್ ಅಂತ ಅವರೇ ಹೇಳ್ತಾರೆ. ಆದರೆ 2ನೇ ಕಾಲ್ ಬಂದಾಗ 2 ತಿಂಗಳಾದಮೇಲೆ ಬರೀ ಒಂದೇ ಒಂದು ಪದ ಎಲಿಜಿಬಲ್. ಹೆಂಗಾಯ್ತಿದು? ಇದು ಒಂದು ಸರಿ ಟೆಂಡರ್ ದಾಖಲೆ ಕೊಟ್ಟ ಮೇಲೆ ವಾಪಸ್ ತೊಗೊಂಡು ನೀವು ರೀಸಬ್ಮಿಟ್ ಮಾಡೋಕ್ಕಾಗೋದಿಲ್ಲ. ವರ್ಕ್ ಡನ್ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ವರ್ಕ್ ಡನ್ ಸರ್ಟಿಫಿಕೇಟ್ ಹೆಂಗೆ ಏಕಾಏಕಿ ಬಂತು ಇವ್ರ ಹತ್ರ? ಮುಂದುವರಿತಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದು ಯಾರೋ ಒಂದು ಭಾಳ ದೊಡ್ಡ ಫರ್ಮ್ ಇದೆ ಅಪ್ಪ, ಇದು ಎಲ್ಲರಿಗೂ ಮೀರಿಸ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಪಂಚಮುಖಿ ಅಂತ ಒಂದು ಇದು ಇದೆ, ಪಂಚಮುಖಿ ಅಂತ ಒಂದು ಫರ್ಮ್ ಇದೆ. 21/10/2021ನಲ್ಲಿ ವಾಲ್ಮೀಕಿ ನಿಗಮದವರು ಫೈನಾನ್ಷಿಯಲ್ ಬಿಡ್ ಇವ್ಯಾಲ್ಯೂಯೇಷನಿಗೆ ಕರೀತಾರೆ. ಫೈನಾನ್ಷಿಯಲ್ ಬಿಡ್ ಇವ್ಯಾಲ್ಯೂಯೇಷನ್ಗೆ ಅವರು ಅದರಲ್ಲಿ ಒಂದು ಕಮೆಂಟ್ ಮಾಡ್ತಾರೆ. ಅಂದರೆ ಆ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಮಾಡಬೇಕಾದ್ರೆ ಅವರು ಒಂದು ಕಮೆಂಟ್ ಮಾಡ್ತಾರೆ. ಅದೇನು ಹೇಳ್ತಾರೆ ಅಂದರೆ, ಸದರಿ ಪ್ಯಾಕೇಜ್ನಲ್ಲಿ ಶ್ರೀ ವೆಂಕಟೇಶ್ವರ ಟ್ಯೂಬ್ವೆಲ್ಸ್ ಮತ್ತು ಶ್ರೀ ಪಂಚಮುಖಿ ಬೋರ್ವೆಲ್ಸ್ ರವರುಗಳು ಆರ್ಥಿಕ ಬಿಡ್ಗಳನ್ನು ತೆರೆದು ತುಲನಾತ್ಮಕ ಪಟ್ಟಿಯನ್ನು ಸಿದ್ಧಪಡಿಸಿದ್ದು, ಅದರಂತೆ ವೆಂಕಟೇಶ್ವರ ಟ್ಯೂಬ್ವೆಲ್ಸ್ ಇವರು ಕಡಿಮೆ ದರ ನಮೂದಿಸಿ L1 ಆಗಿರುವುದನ್ನು ಸಮಿತಿಯು ಪರಿಶೀಲಿಸಿ ವೆಂಕಟೇಶ್ವರ ಟ್ಯೂಬ್ವೆಲ್ಸ್ ಅವರು ಚಿತ್ರದುರ್ಗ ಪ್ಯಾಕೇಜ್ 1, 2 ಮತ್ತು 3 ರಲ್ಲಿ L1 ಆಗಿದ್ದು, ಪಂಚಮುಖಿ ಬೋರ್ವೆಲ್ ಅವರು ಹಾವೇರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಧಾರವಾಡ, ಗದಗ ಪ್ಯಾಕೇಜ್ಗಳಲ್ಲಿ L1 ಆಗಿರುತ್ತಾರೆ. ಈ ಇಬ್ಬರು ಗುತ್ತಿಗೆದಾರರು ಬಿಡ್ ಕೆಪಾಸಿಟಿ ಹೊಂದಿರುವುದಿಲ್ಲ. ಸದರಿ ಪ್ಯಾಕೇಜನ್ನು ಮರು ಟೆಂಡರ್ ಆಹ್ವಾನಿಸಲು ಸಮಿತಿಯು ತೀರ್ಮಾನಿಸುತ್ತದೆ. ಅಂದರೆ ಬಿಡ್ ಕೆಪಾಸಿಟಿಯನ್ನು ಮಾಡಿದರೆ ಅಂದರೆ ಇವರಿಗೆ ಆಗಲೇ ಬೇರೆ ಕಡೆ ಕೆಲಸ ಸಿಕ್ಕಿದೆ, ಎಷ್ಟು ನಿಯಮಾನುಸಾರವಾಗಿ ಎಷ್ಟು ಕೆಲಸ ಸಿಗಬೇಕಾಗಿತ್ತು ಅವ್ರಿಗೆ ಸಿಕ್ಕಿದೆ. ಅದಕ್ಕೆ ಇಲ್ಲಿ ನಾವು ಅವರಿಗೆ ಎಂಟರ್ಟೈನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಈ ಬಿಡ್ಡನ್ನು ಮತ್ತೊಮ್ಮೆ ಕರಿಬೇಕಾಗುತ್ತೆ, ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಗೌರ್ಮೆಂಟ್ ನಿಗಮದವರು ತೀರ್ಮಾನ ಮಾಡ್ತಾರೆ. ಅಂದರೆ ಟೆಂಡರ್ ಇವ್ಯಾಲ್ಯೂಯೇಷನ್ ಕಮಿಟಿ ತೀರ್ಮಾನ ಮಾಡುತ್ತೆ, ರಿಜೆಕ್ಟ್ ಮಾಡ್ತಾರೆ ಇದಕ್ಕೆ. ಅದಾದಮೇಲೆ 1 ತಿಂಗಳಾದಮೇಲೆ, ಇದು 21/10/2021, 17ನೇ ತಾರೀಕು 11/2021, ಒಂದೇ ತಿಂಗಳು ಫರಕು. ಏನು, ಆದಿಜಾಂಬವ ನಿಗಮ ಒಂದು ಬಿಡ್ ಕರೀತದೆ ಸೇಮ್ ಟೆಂಡರ್ಗಳಿಗೆ. ಇದು ವಾಲ್ಮೀಕಿ ನಿಗಮದಲ್ಲಿ ತಿರಸ್ಕಾರ ಆಗಿದ್ದಾರೆ, ಯಾಕಂದರೆ ಇವರಾಗಲೇ ಕೆಪಾಸಿಟಿ ರೀಚ್ ಆಗಿದ್ದಾರೆ ಅಂತ. ಆದಿಜಾಂಬವ ನಿಗಮದಲ್ಲಿ ಇವ್ಯಾಲ್ಯೂಯೇಷನಿಗೆ ಕರೀತಾರೆ. ಇಲ್ಲಿ ಪಂಚಮುಖಿಯವರು ಕ್ವಾಲಿಫೈ ಆಗ್ತಾರೆ. ತುಮಕೂರು ಮೈಸೂರು ಟೆಂಡರ್ 12 ಕೋಟಿಗೆ, ಅದು 12 ಕೋಟಿ ಟೆಂಡರಿಗೆ ಕ್ವಾಲಿಫೈ ಆಗ್ತಾರೆ ಇದರಲ್ಲಿ. ಇಷ್ಟೇ ಅಲ್ಲ, 30/10/2021ರಲ್ಲಿ ದೇ ಆಲ್ಸೋ ಕ್ವಾಲಿಫೈ ಫಾರ್ ಗುಲ್ಬರ್ಗಾ, ಹಾವೇರಿ ಆ್ಯಂಡ್ ಕೋಲಾರ್ ಫಾರ್ 22 crores. ಆಗಲೇ ಅವರು ಒಂದು ನಿಗಮದಲ್ಲಿ ತಿರಸ್ಕಾರ ಆಗಿದೆ. ಬೇರೆ ನಿಗಮದಲ್ಲಿ
ಇವರು 12 ಕೋಟಿ ಮತ್ತು 22 ಕೋಟಿ ಟೆಂಡರ್ ತೊಗೊಂಡಿದೆ. ಹಾಸ್ಯಾಸ್ಪದ ಏನು ಅಂದರೆ, ನೀವು ಕೇಳ್ಬೋದು ನಿಗಮಗಳು ಬೇರೆ ಬೇರೆ ಇದೆಲ್ಲ ಇದಕ್ಕೇನಂತ. ಹಾಸ್ಯಾಸ್ಪದ ಏನು, ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಏನಿದೆ ಈಸ್ ಸೇಮ್ ಫಾರ್ ಆಲ್ ನಿಗಮ್ಸ್. ಒಂದೇ ಇರೋದು ಎಲ್ಲದಕ್ಕೂ, ಒಂದೇ ಮಾನದಂಡ ಯೂಸ್ ಮಾಡ್ತಾರೆ ಎಲ್ಲದಕ್ಕೂ. ಆಮೇಲೆ ಅದೇ ಆಫೀಸರ್ಸ್ ಇಲ್ಲಿ ಕೂಡೋರು ಅಲ್ಲೇ ಕೂಡ್ತಾರೆ. ಅವರು ಪಂಚಮುಖಿಗೆ ಒಂದು ನಿಗಮದಲ್ಲಿ ಡಿಸ್ಕ್ವಾಲಿಫೈ ಮಾಡ್ತಾರೆ, ಇನ್ನೊಂದು ನಿಗಮದಲ್ಲಿ ಕ್ವಾಲಿಫೈ ಮಾಡ್ತಾರೆ. ಅಂದರೆ ಇದರ ಅರ್ಥ ಏನು, ಹೇಗಾಯಿತು ಇದು? ಇದ್ರ ಬಗ್ಗೆ ಸರ್ಕಾರ ಗಮನಿಸಿಲ್ವಾ, ಅಥವಾ ಗಮನಿಸ್ಬಿಟ್ಟು ಆರ್ಯಮೌನವನ್ನು ವಹಿಸ್ತಾ ಇದ್ದಾರೆ ಇವತ್ತು? ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಸರ್. ಇದು ಈ ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ಈ ಕಾಂಟ್ರಾಕ್ಟರ್ಸ್ ಸಂಬಳ ಕೊಡ್ತಾ ಇದ್ದಾರೆ. ಇವ್ರು ಯಾರು ಪರವಾಗಿದ್ದಾರೆ? ಇವರು ಆರ್ ದೇ ಗೆಟಿಂಗ್ ಪೇಡ್ ಬೈ ದೀಸ್ ಕಾಂಟ್ರಾಕ್ಟರ್ಸ್? ಸರ್ಕಾರ ಏನು ಮಾಡ್ತಾ ಇದೆ? ಕತೆ ಕಾಯ್ತಾ ಇದೆಯಾ? ಇದು ಬಡವ್ರ ಯೋಜನೆ. ಇದು ಬಡವ್ರ ಜೇಬಿಗೆ ಕೈ ಹಾಕಿ ಇವರು ತಗೋತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಸರ್ಕಾರ ಸುಮ್ಮನೆ ಕೂತಿದೆ. ನೀವು ರೆಕಾರ್ಡ್ಸ್ ಚೆಕ್ ಮಾಡಿ. ನೀವು ರೆಕಾರ್ಡ್ಸ್ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಪಂಚಮುಖಿಯನ್ನ ಏನು ಈ ಕಂಪನಿ ಇದೆ, ಇವ್ರದ್ದು ಅಪ್ರಾಕ್ಸಿಮೇಟ್ ಟರ್ನ್ ಓವರು 28.9 crores ಇದೆ. ಇಟ್ಸ್ ಆಸ್ ಅವರು, ಇದು ಸರ್ಕಾರಿ ದಾಖಲೆ ನಂದಲ್ಲ ಯಾವುದು. ದೇ ಹ್ಯಾವ್ ಸಬ್ಮಿಟೆಡ್ ಅಪ್ರಾಕ್ಸಿಮೇಟ್ಲಿ 28.9 crores. ಅಂದರೆ ದೇ ಕ್ಯಾನ್ ಕ್ವಾಲಿಫೈ ಓನ್ಲಿ ಫಾರ್ 22 crore ವರ್ತ್ ವರ್ಕ್. 22 ಕೋಟಿ ಮಾತ್ರ ಅವರಿಗೆ ಅವಕಾಶ ಇರುತ್ತೆ. ಆದರೆ ಅವ್ರಿಗೆ ಸಿಕ್ಕಿದ್ದೆಷ್ಟು? 73 crores ವರ್ತ್ ವರ್ಕ್ ಸಿಕ್ಕಿದೆ ಅವರಿಗೆ. ನಿಮಗೆ ಆಶ್ಚರ್ಯ ಆಗ್ಬೋದು, 431 ಕೋಟಿನಲ್ಲಿ 176 ಕೋಟಿ ರೂಪಾಯಿ ಬರೀ 3 ಕಾಂಟ್ರಾಕ್ಟರ್ಗಳಿಗಾಗಿದೆ. ಪಂಚಮುಖಿಗೆ 73 crores, ವೀರಭದ್ರಪ್ಪಗೆ 48 crores, ಸರವಣ ಅನ್ನೋರಿಗೆ 55 ಕೋಟಿ. ಇವರೆಲ್ಲರೂ ಕೂಡ ಅವ್ರ ಟರ್ನ್ ಓವರಿಗೆ ಮೀರಿ ಅಲಾಟ್ ಆಗಿರೋದು. ಇದು ಹೇಗಾಯಿತು? ಈಗ ಇನ್ನೂ ಒಂದು ಭಾಳ ಗಮನ ಹರಿಸ್ಬೇಕಾದಂಥ ವಿಷಯ, ಇದೇನು ಒಂದು 5 ನಿಮಿಷದಲ್ಲಿ ಮುಗಿಸ್ತು. ಗಮನ ಹರಿಸ್ಬೇಕಾದಂಥ ವಿಷಯ ಏನಪ್ಪ ಈ ಸ್ಕ್ಯಾಂಡಲ್ನಲ್ಲಿ ಅಂದರೆ, ಈ ಡ್ರಿಲ್ಲಿಂಗ್ ರೇಟ್ಸ್ ಕೊರಿಬೇಕಲ್ಲ, ಬೋರ್ವೆಲ್ಲು ಮತ್ತು ಪಂಪ್ ಸೆಟ್ಟು ಮತ್ತು ಎನರ್ಜೈಸೇಷನ್ ಮಾಡಬೇಕಲ್ಲ, ವಿದ್ಯುತ್ ಕೊಡಬೇಕಲ್ಲ, ಇವರು ಡಬಲ್ ಮಾಡಿಬಿಟ್ಟಿದ್ದಾರೆ. ಜಸ್ಟಿಫಿಕೇಷನ್ನೇ ಇಲ್ಲ. ಯಾಕಂದರೆ ಯಾವಾಗಾದರೂ ಏನಾದರೂ ನಾವು ದರ ಜಾಸ್ತಿ ಮಾಡಬೇಕು ಅಂದರೆ ನಾವು ಜಸ್ಟಿಫೈ ಮಾಡಬೇಕು, ಯಾಕೆ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ಇದರಲ್ಲಿ ಇವ್ರಿಗೆ ರಾತ್ರಿ ನಿದ್ದೆ ಹೆಂಗೆ ಬರ್ತದೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡಿ ನಿಮಗೆ ಉದಾಹರಣೆ ಕೊಡ್ತೀನಿ. 2000 ಗುಲ್ಬರ್ಗದ ಉದಾಹರಣೆ ಕೊಡ್ತೀನಿ ನಿಮಗೆ. 2018-19, ಯಾಕಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಒಂದೊಂದು ಇರುತ್ತೆ. ಬಟ್ ಕ್ರಕ್ಸ್ ಆಫ್ ದ ಥಿಂಗ್ ಈಸ್ ಹೌ ದೇ ಆರ್ ಇನ್ಕ್ರೀಸಿಂಗ್ ದ ರೇಟ್ಸ್. ಪರ್ ಮೀಟರ್ ಡ್ರಿಲ್ಲಿಂಗ್ 2018-19ನಲ್ಲಿ ಪರ್ ಮೀಟರು ಬೋರ್ವೆಲ್ಗಳಿಗೆ 305 ರೂಪಾಯಿ ಇತ್ತು, 305. ಇವಾಗ ಈ ಟೆಂಡರ್ನಲ್ಲಿ 612, 612. MS ಕೇಸಿಂಗ್ ಪೈಪ್ಗಳಿಗೆ 2018-19ನಲ್ಲಿ 800 ರೂಪಾಯಿ. ಈ ಟೆಂಡರ್ನಲ್ಲಿ 1400 ರೂಪಾಯಿ. UPVC ಪೈಪ್ಗಳಿಗೆ ಪರ್ ಮೀಟರು 550 ರೂಪೀಸ್ 2018-19. ಇವಾಗ ಈ ಟೆಂಡರ್ನಲ್ಲಿ 990 ರೂಪೀಸ್, 990. 2018-19ನಲ್ಲಿ ಒಂದು ನಿಗಮಕ್ಕೆ 94,000 ರೂಪೀಸ್ ಆಗ್ತಾಯಿತ್ತು ಒಂದು ಬೋರ್ವೆಲ್ ಕೊಡಿಸ್ಲಿಕ್ಕೆ. ಅದು 94,000 ರೂಪೀಸ್ ಬಿಟ್ಟು ಇವಾಗ 1,83,000 ಆಗಿದೆ, ಡಬಲ್ ಆಗಿದೆ. ಇದಕ್ಕೆ ಈ ಜಾದುವಿಗೆ ಹೆಂಗಾಯಿತು ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಜಸ್ಟಿಫಿಕೇಶನ್ ಇಲ್ಲ. ಇದಕ್ಕೆ ನಿಮ್ಗೆ ಇನ್ನೊಂದು ಕಂಪ್ಯಾರಿಸನ್ ಕೊಡ್ತೀನಿ. ಯಾಕೆ ನಾನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತುಕ್ಕಿಡ್ದಿದೆ ಅಂದರೆ ಇದು ಕಾರಣ. ಬ್ಯಾಕ್ವರ್ಡ್ ನಿಗಮದಲ್ಲೂ ಕೂಡ, ಹಿಂದುಳಿದ ವರ್ಗದಲ್ಲಿ ಇಲಾಖೆನಲ್ಲೂ ಕೂಡ ಬೋರ್ವೆಲ್ ಇದೇ ಯೋಜನೆ ಇದೆ, ಗಂಗಾ ಕಲ್ಯಾಣ. ಅದರ ರೇಟ್ಸ್ ಏನು ಗೊತ್ತಾ? ಪರ್ ಮೀಟರ್ ಡ್ರಿಲ್ಲಿಂಗಿಗೆ ಪ್ರತಿ ಮೀಟರಿಗೆ 272 ರೂಪೀಸ್. ಈ ಪೈಪಿ ಅದು MS ಕೇಸಿಂಗಿಗೆ 450 ರೂಪೀಸ್. UPVC ಪೈಪಿಗೆ 399 ರೂಪೀಸ್. ನೀವು 18-19 ನಮ್ದು ನೋಡ್ರಿ, ಇವ್ರು ನೋಡಿದ್ರಿ
ಆಲ್ಮೋಸ್ಟ್ ಸೇಮ್ ಇದೆ, ಸಿಮಿಲರ್. ಮೇ ಬಿ ಅವ್ರು ಬೆಟರ್ ನೆಗೋಷಿಯೇಟರ್ ಇರ್ಬೋದು, ಒಂದು 5 ರೂಪಾಯಿ 10 ರೂಪಾಯಿ ಆ ಕಡೆ ಈ ಕಡೆ ಆಗಿರೋದಿದೆ. ಬ್ಯಾಕ್ವರ್ಡ್ನಲ್ಲಿ ಆಲ್ಮೋಸ್ಟ್ ಸೇಮ್ 94,000 90,000 ಅಷ್ಟೇ ಬರ್ತಾ ಇದೆ ಬೇರೆ ನಿಗಮಗಳಲ್ಲಿ. ಸೋಷಿಯಲ್ ವೆಲ್ಫೇರ್ನಲ್ಲಿ ಮಾತ್ರ ಇದು 1,83,000 ಡಬಲ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದು ಇವರಿಗೆ ಇನ್ನೂ ಅವರಿಗೆ ಕೊಡಲಿಕ್ಕೆ ಉತ್ತರ ಇಲ್ಲ ಇವರು. ಅಂದರೆ ನೀವೇ ಯೋಚನೆ ಮಾಡಿ, ಅಕಸ್ಮಾತ್ ಹೋದ ವರ್ಷದ ದರಕ್ಕೆ ಮಾಡಿದ್ದಿದ್ರೆ 14,577 ಬೋರ್ವೆಲ್ಸಿಗೆ ಆಗ್ತಾ ಇದ್ದಿದ್ದು 137 crores 2,38,000 rupees. ಅಂದಾಜು 137 crores ಅಂತ ಇಟ್ಕೊಳ್ಳೋಣ. ಇವಾಗಿನ ಟೆಂಡರ್ ಏನು ಕರೆದಿದ್ದಾರಲ್ಲ, ಇವಾಗ ದರ ಏರಿರೋದು 266 crores 75,91,000, ಅಂದಾಜು 267 crores. ವ್ಯತ್ಯಾಸ ಬರ್ತಾ ಇರೋದು 130 ಕೋಟಿ ರೂಪಾಯಿ. ನೀವು ಒಂದೊಂದು ಬೋರ್ವೆಲ್ಗಳ ವ್ಯತ್ಯಾಸ ಬಿಟ್ಬಿಡ್ರಿ, ಓವರಾಲ್ ನೀವು ನೋಡಿ 137 crores ಅಲ್ಲಿ 267 crores ಅಲ್ಲಿ ಇದು ಯಾಕೆ ವ್ಯತ್ಯಾಸ ಬರ್ತಾ ಇದೆ? ಇದು ನನಗೆ ನನ್ನ ಪ್ರಶ್ನೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಇಷ್ಟ. ಈ ದೀನ ದಲಿತರದಿರ್ಬೋದು, ಹಿಂದುಳಿದ ವರ್ಗದಿರ್ಬೋದು, ಅಲ್ಪಸಂಖ್ಯಾತರದ್ದು ಹೊಟ್ಟೆಗೆ ಹೊಡೆದು ಇಲ್ಲಿ ಅವ್ರದ್ದು ಲೂಟಿ ಮಾಡಿ ಇವ್ರ ಸರ್ಕಾರಕ್ಕೆ ಯಾರು ಬೆನಿಫಿಟ್ ತಗೋತಾ ಇದ್ದಾರೆ? ಇದೇ ನಾ ಗೌರ್ಮೆಂಟ್ ಅವ್ರು ಹೇಳೋದು. BJP ಅವ್ರು ಮಾತೆತ್ತಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ಇದೇನಾ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸು? SC ST ಅವರ ಏನು ಒಂದು ಯೋಜನೆಯಲ್ಲಿ ಲೂಟಿ ಹೊಡೆದ್ಬಿಟ್ಟು ಹೊಟ್ಟೆ ಅವ್ರು ತುಂಬಿಸ್ಕೊಂಡ್ಬಿಟ್ಟು ಇದು ಸಬ್ಕಾ ಸಾಥ್ ಅಂತಾರ, ಇದಕ್ಕೆ ಸಬ್ಕಾ ವಿಕಾಸ್ ಅಂತಾರ? ಇದಕ್ಕೆ ಹಿಂಗೆ ವಿಶ್ವಾಸ ಗಳಿಸ್ಕೊಳೋದು? ಮಾತೆತ್ತಿದ್ರೆ ಪ್ರಧಾನಮಂತ್ರಿ ನಾನು ಭ್ರಷ್ಟನೇ ಇಲ್ಲ, ಏನಾದರೂ ಮಾಡಿದ್ರೆ ನಾನು ಜೋಲ ತೊಗೊಂಡು ಹೋಗ್ಬಿಡ್ತೀನಪ್ಪ, ನನಗೇನು ಮಾಡೋದಿದೆ ಅಂದ್ಬಿಟ್ಟು ನಾ ಖಾನೇ ದೂಂಗ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರ ಸರ್ಕಾರ ಏನು ಮಾಡ್ತಾ ಇದ್ದಾರೆ? 40% ಸರ್ಕಾರ ಮೇ ಬಿ ಖಾವುಂಗ ತುಮಕೋ ಬಿ ಖಿಲಾವುಂಗ ನಡೆದಿದೆ ಇಲ್ಲಿ. ಇದ್ರಿಗೆ ಉತ್ತರ ಕೊಡಿಯಪ್ಪ ಅಂದರೆ ಕಾಶ್ಮೀರ್ ಫೈಲ್ಸ್ ತೋರಿಸ್ತೀರಾ ನಮಗೆ? ಬೇರೆ ಬೇರೆ ರೀತಿಯಾದಂಥ ಧರ್ಮದ ಪ್ರಚೋದನೆ ಕೊಡ್ತೀರಾ? ಮಕ್ಕಳ ಕೈಲಿ ಕಿತಾಬ್ ಕೊಡೋದು ಬಿಟ್ಟು ಹಿಜಾಬ್ ತಂದುಬಿಟ್ಟು ಕೇಸರಿ ಶಾಲ್ ತಂದುಬಿಟ್ಟು ಇದು ಮಾಡ್ತೀರಾ ನೀವು? ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ಬಿಕ್ಕಿದಕ್ಕೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀರಾ? ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ. ಈ ಕಾಶ್ಮೀರ್ ಫೈಲ್ಸ್ ನೋಡೋಕ್ಕೆ ಒಗ್ಗಟ್ಟಾಗಿ ಹೋಗಿ ಸಿನಿಮಾನಲ್ಲಿ ಕೊಡ್ತೀರಾ? ಇದನ್ನ ಒಗ್ಗಟ್ಟಾಗಿ ಹೋಗ್ಬಿಟ್ಟು ಡೆಲ್ಲಿನಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯ ತರಲಿಕ್ಕಾಗಲ್ಲ, GST ಕಾಂಪನ್ಸೇಷನ್ ತರಲ್ಲ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ನಿಗಮಗಳೆಲ್ಲ ಆಗ್ತಾ ಇರುವ ಭ್ರಷ್ಟಾಚಾರ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಇದು ನಾನೆಲ್ಲ ಮಾತಾಡಿರೋದು ಇವತ್ತು ಸರ್ಕಾರದ ಉತ್ತರ ಇದೆ. ದೀಸ್ ಆರ್ ನಾಟ್ ಮೈ ಡಾಕ್ಯುಮೆಂಟ್ಸ್. ಇದು ನನಗೆ ಸದನದಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ ಅದು ದಾಖಲೆಗಳಿದೆ. ಇವತ್ತು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ SC ST ಅವ್ರ ಬಗ್ಗೆ ಕಾಳಜಿ ಇದ್ದರೆ, ಹಿಂದುಳಿದ ವರ್ಗದವ್ರ ಬಗ್ಗೆ ಕಾಳಜಿ ಇದ್ದರೆ ಇಮಿಡಿಯೇಟ್ ಆಗಿ ಈ ಟೆಂಡರ್ನ ಸ್ಕ್ರ್ಯಾಪ್ ಮಾಡಬೇಕು. ಟೆಂಡರ್ ಸ್ಕ್ರ್ಯಾಪ್ ಮಾಡಿಬಿಟ್ಟು ಇವರು ಯಾರು ಕಾಂಟ್ರಾಕ್ಟರ್ಸ್ ಇದ್ದಾರೆ ಅವ್ರ ಮೇಲೆ ತನಿಖೆ ಆಗಿ ಬ್ಲ್ಯಾಕ್ ಲಿಸ್ಟ್ ಆಗಬೇಕು. ಈ ಅಧಿಕಾರಿಗಳು ಯಾರು ಇಂಥ ಯೋಜನೆಗಳು ಬಡವರ ಯೋಜನೆಗಳಿಗೆ ಡಬಲ್ ಮಾಡ್ತಾರೆ, 137 ಕೋಟಿ ರೂಪಾಯಿ ಕನ್ನ ಹಾಕ್ಲಿಕ್ಕೆ ಇವರು ಯೋಜನೆ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಮೇಲೆ ಕ್ರಮ ವಹಿಸಬೇಕು. ಮತ್ತು ಮಂತ್ರಿಗಳು ಯಾರು ಅನುಮೋದನೆ ಮಾಡಿದ್ರಲ್ಲ, ಇದು ಒಂದೇ ಒಂದು ಲೆಟ್ರಿಂದ ಅನುಮೋದನೆ ಆಗಿದೆ. ಇದು ಆ ಕನ್ಸಾರ್ಷಿಯಂ ಪದ ತೆಗಿಬೇಕು. KBJNL ಮತ್ತು MI ಕಾಂಟ್ರಾಕ್ಟರ್ಸಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವಾಗಿನ ಸಮಾಜ ಕಲ್ಯಾಣ ಸಚಿವರು ಯಾರಿದ್ರು ಅವರಿಗೆ ಕ್ಯಾಬಿನೆಟಿಂದ ವಜಾ ಮಾಡಬೇಕು. ಹಿಂದುಳಿದ ವರ್ಗದವ್ರದ್ದು ದಲಿತರ ಯೋಜನೆಗಳಿಂದ ನೀವು ಸರ್ಕಾರ ನಡೆಸ್ತೀರಾ? ಲೂಟಿ ಹೊಡೆದ್ಬಿಟ್ಟು ಎಲೆಕ್ಷನಿಗೆ ಹೋಗ್ತೀರಾ ನೀವು? ನಿಮ್ಮದು ಪ್ರಾಮಾಣಿಕತೆ ಇರೋದು? ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ರಾಜೀನಾಮೆ ಕೊಡಿಸ್ಲಿಕ್ಕಾಗಿಲ್ಲ ಅಂದರೆ ಅವರೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಇದು SC ST ವಿಚಾರ ಇದೆ. ಅವ್ರಿಗೆ ಮಾತಾಡ್ತಿದ್ರೆ ಎಲ್ಲನೂ ಮಾಡ್ತೀನಿ. ಪೀಪಲ್ ಸೆಂಟ್ರಿಕ್ ಬಜೆಟ್ ನಾವು ನಮ್ಮ ಮಾನವ ಸಂಪನ್ಮೂಲಕ್ಕೆ ಮಾಡಬೇಕು. 3E ಎಜುಕೇಷನ್, ಎಂಪ್ಲಾಯ್ಮೆಂಟ್, ಎಂಪವರ್ಮೆಂಟ್. ದಿಸ್ ಈಸ್ ಅ ಎಂಪವರ್ಮೆಂಟ್ ಸ್ಕೀಮ್, ಆನರಬಲ್ CM. ಇದರಿಂದ ಜನರು ಸಶಕ್ತ ಆಗ್ತಾರೆ, ಆರ್ಥಿಕವಾಗಿ ಸಬಲರಾಗ್ತಾರೆ. ಇಂಥ ಎಂಪವರ್ಮೆಂಟ್ ನಿಮ್ಮ 3E ಸೂತ್ರ ಬಜೆಟ್ ಏನಿದೆ ಅದರಲ್ಲಿ ಒಂದು ಈಗೆ ಎಂಪವರ್ಮೆಂಟಿಗೆ ನಿಮ್ಮ ಮಂತ್ರಿಗಳೇ ಕನ್ನ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ದಯವಿಟ್ಟು ಅವರಿಗಾನ ರಾಜೀನಾಮೆ ಕೊಡಿಸ್ಬಿಡಿ ಅಥವಾ ನೀವಾನ ರಾಜೀನಾಮೆ ಕೊಡಿ.
ಈ ಎಲ್ಲ ದಾಖಲೆಗಳು ಪಬ್ಲಿಕ್ ಪರ್ವ್ಯೂನಲ್ಲಿದೆ. ನಿಮ್ಗೆ ಯಾವುದಾದ್ರೂ ದಾಖಲೆಗಳು ಬೇಕಂದ್ರೂ ಕೂಡ ನಾನು ಅದನ್ನು ಸಲ್ಲಿಸ್ಲಿಕ್ಕೆ ತಯಾರಿದ್ದೀನಿ. ಆದರೆ ದಯವಿಟ್ಟು ತಾವು ಈ ವಿಚಾರವನ್ನು ಸ್ವಲ್ಪ ಸರ್ಕಾರದ ಗಮನಕ್ಕೆ ತಂದು ಇಲ್ಲಿ ಈ ನಿಗಮಗಳಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಲಿಕ್ಕೆ ತಮ್ಮದೆಲ್ಲರದು ಸಹಕಾರ ಇರ್ತದೆ. SC/ST ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ತಾವು ಕೂಡ ಪಾತ್ರ ವಹಿಸ್ತೀರಾ ಅಂತ ಭಾವಿಸ್ತಾ ನಂದು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ತಮ್ಮದೇನಾದರೂ ಪ್ರಶ್ನೆ ಇದ್ದರೆ. ಸಾರಿ ಸರ್, ಮುಂದೇನೆ ಪಬ್ಲಿಕ್ ಹತ್ರನೇ ಹೋಗ್ಬೇಕಲ್ಲ. ವಾಟ್ ಚಾಯ್ಸ್ ಡು ವಿ ಹ್ಯಾವ್ ವೇರ್ ಇನ್ ದ ಆಪೋಸಿಷನ್? ಸಾರಿ, ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅದು ಈಗ ನನ್ನ ಲೆಟರ್ ಮೇಲೆ ಅದು ಇನ್ನೂ ಒಂದಿಲ್ಲಪ್ಪ ಬಂದೆ. ಈಗ ಪ್ರಿಂಟರ್ ಈಗ ನಾನು ಪ್ರಶ್ನೆ ಹಾಕಿದ್ನಲ್ಲ, ನಾನು ಪ್ರಶ್ನೆ ಹಾಕಿದ ಮೇಲೆ ಇವ್ರದ್ದೆಲ್ಲರದು ಟರ್ನ್ ಓವರ್ ಇದು ಲೆಟರ್ ಪ್ರಿಂಟ್ಔಟ್ ತಂದೆ. ಹಾಂ, ಇಲ್ಲಿದೆ ನೋಡಿ. ನಾನು ಪ್ರಶ್ನೆ ಹಾಕಿದ ಮೇಲೆ 9/3/2022 ಹೋದ ವಾರ ಅಂಬೇಡ್ಕರ್ ನಿಗಮ್ ಅವರು ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಬರೆದಿರೋದು ಏನಂತ, ಕನ್ಫರ್ಮೇಷನ್ ರಿಗಾರ್ಡಿಂಗ್ ದ ಆನ್ಯುವಲ್ ಟರ್ನ್ ಓವರ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಚಾರ್ಟೆಡ್ ಅಕೌಂಟೆಂಟ್ ಆಫ್ ದ ಬಿಡರ್ಸ್ ಫಾರ್ ದ ಟೆಂಡರ್ ಪಬ್ಲಿಕೇಶನ್ 15/01/2021 ಆ್ಯಂಡ್ 2/11/2021. ಅದನ್ನು ಯಾವುದು, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬೋರ್ವೆಲ್ಸು, ಬಾಲಾಜಿ ಬೋರ್ವೆಲ್ಸು, ಮತ್ತು ಇನ್ನೂ ಒಂದು ಯಾವುದೋ ಒಂದು ಬಾಲಾಜಿ ಬೋರ್ವೆಲ್ಸು, ಪಂಚಮುಖಿ ಬೋರ್ವೆಲ್ಸು, ಜಿಯೋ ಕನ್ಸಲ್ಟೆನ್ಸಿ ಸರ್ವಿಸ್, ಶಕ್ತಿ ಬೋರ್ವೆಲ್ಸ್, ವೀರಭದ್ರಪ್ಪ, ವೆಂಕಟೇಶ್ವರ ಟ್ಯೂಬ್ವೆಲ್ಸ್, ಮಾರುತಿ ರಾಕ್ ಡ್ರಿಲ್ಲರ್ಸ್, ರಾಜಲಕ್ಷ್ಮಿ ರಾಕ್ ಡ್ರಿಲ್ಲರ್ಸ್, ಚನ್ನಕೇಶವ NC, ಬಾಲಾಜಿ ಸರ್ವಿಸಸ್, YN ಜಯಣ್ಣ, ಶ್ರೀ ರೈತ ಬಂಧು ಬೋರ್ವೆಲ್ಸ್, ಓಂ ರಾಕ್ ಡ್ರಿಲ್ಲರ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ನಾಗರಾಜ್ ಗೌಡ, KS ಬೋರ್ವೆಲ್ಸ್, ಲಕ್ಷ್ಮೀ ಬೋರ್ವೆಲ್ಸ್, ಹೀಗೆ ಒಂದು 22 ಹೆಸರುಗಳನ್ನು ಮೊನ್ನೆ ಕಳಿಸಿರೋದು ಹೋದ ವಾರ. ನಾನು ಪ್ರಶ್ನೆ ಕೇಳಿದಾಗ ಆನ್ಯುವಲ್ ಟರ್ನ್ ಓವರು ನೀವು ಟೆಂಡರ್ ವೆರಿಫಿಕೇಷನ್ ಮಾಡಲಾರ್ದೆ ಹೇಗೆ ಕಳಿಸಿದ್ರಿ ಅಂತ ನಾನು ಪ್ರಶ್ನೆ ಕೇಳಿದಾಗ ಉತ್ತರ ಅಲ್ಲಿ ಕೊಡೋಕ್ಕಿಂತ ಮುಂಚೆ 9ನೇ ತಾರೀಕು ಮಾರ್ಚು ಇವರು ಇದಕ್ಕೆ ಕಳಿಸಿದ್ದಾರೆ. ಇದು ಅವರು ಇಟ್ ದೇರ್ ಪ್ರೈಮರಿ ಡ್ಯೂಟಿ? ಫಸ್ಟ್ ಮಾಡಲೇಬೇಕಾಗಿತ್ತಲ್ಲ ಅವರು, ಯಾಕೆ ಮಾಡಿಲ್ಲ ವೆರಿಫಿಕೇಷನ್ ಫಸ್ಟು? ಅಂದರೆ ಇವರೆಲ್ಲರೂ ಮ್ಯಾಚ್ ಫಿಕ್ಸಿಂಗ್ ಇದೆ ಅಂತ ಅರ್ಥ ಅಲ್ವಾ? ಯಾಕೆ ಮಂತ್ರಿಗಳು ಯಾರದೇ ಮೀಟಿಂಗ್ ಇರಲಾರ್ದೆ, ಜಸ್ಟಿಫಿಕೇಶನ್ ಇರಲಾರ್ದೆ, ಅನುಮೋದಿತವಾದಂಥ ಒಂದು ಲೆಟರ್ ಕಳಿಸ್ಬಿಟ್ಟು ಬದಲಾವಣೆ ಮಾಡ್ತಾರೆ? ವಾಟ್ ಈಸ್ ದ ಇಂಟೆನ್ಷನ್?